ಭಾರತಕ್ಕೆ ತೈಲ ತಳಮಳ ಇತ್ತು. ಕಾರಣ ಏನು ಅಂದರೆ ಈಗ ದೊಡ್ಡ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡ ಇರುವಂತಹ ಕಾರಣಕ್ಕಾಗಿ ಎಲ್ಲಿ ಭಾರತಕ್ಕೆ ತೈಲವನ್ನು ಸರಬರಾಜು ಮಾಡೋದರಲ್ಲಿ ಪರಿಣಾಮ ಬೀರುತ್ತೆ ಅನ್ನುವಂತಹ ಸಂದರ್ಭದಲ್ಲೇ ಈಗ ಒಂದು ರೀತಿಯಲ್ಲಿ ಒಂದು ರಿಲೀಫ್ ಸಿಕ್ಕಿದೆ. ಅದೇನು ಅಂದರೆ ರಷ್ಯಾ ಮೂಲಕವಾಗಿ ತೈಲವನ್ನು ಖರೀದಿಸುವುದಕ್ಕೆ ಅಮೆರಿಕಾದಿಂದ ಈಗ ಅನುಮತಿ ಸಿಕ್ಕಿದೆ. ಭಾರತಕ್ಕೆ ಒಟ್ಟು 30 ದಿನಗಳ ವಿನಾಯಿತಿಯನ್ನ ಅಮೆರಿಕ ನೀಡಿದೆ. ಹರ್ಮುಜ್ ಜಲಸಂಧಿಯ ಮೂಲಕವಾಗಿ ರಷ್ಯಾ ಶಿಪ್ಗಳ ಓಡಾಟಕ್ಕೂ ಸಹ ಅವಕಾಶವನ್ನು ನೀಡಲಾಗಿದೆ. ಭಾರತಕ್ಕೆ ತೈಲ ಪೂರೈಕೆ ತಡೆಯೋದಿಲ್ಲ ಅಂತ IRGC ಅವರು ಹೇಳ್ಕೊಂಡಿದ್ದಾರೆ. ಆ ಮೂಲಕವಾಗಿ ಒಂದು ಕಡೆ ಇರಾನ್, ಮತ್ತೊಂದು ಕಡೆಗೆ ಅಮೆರಿಕ ಇಬ್ಬರೂ ಸಹ ಈ ಹರ್ಮುಜ್ ಜಲಸಂಧಿಯ ಮೂಲಕವಾಗಿ ಭಾರತಕ್ಕೆ ಬರುವಂತಹ ತೈಲದ ಸಾಗಾಣಿಕೆ ಏನಿತ್ತಲ್ಲ ಅದನ್ನು ತಡೆಯೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಆ ಮೂಲಕವಾಗಿ ಭಾರತಕ್ಕೆ ಸ್ವಲ್ಪ ಮಟ್ಟಿಗೆ ಇದು ರಿಲೀಫ್ ಅಂದ್ರೂ ಸಹ ತಪ್ಪಾಗೋದಿಲ್ಲ. ಕಾರಣ ಏನು ಅಂದರೆ ನೀವು ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಭಾರತ, ಇರಾನ್, ಪಾಕಿಸ್ತಾನ್ ಈ 3 ದೇಶಗಳಿಗೆ ನೀವು ಇರಾನಿಂದ ಬರುವಂತಹ ತೈಲ ಏನಿದೆ ನೀವು ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಇದೇ ಹರ್ಮುಜ್ ಜಲಸಂಧಿ. ನಿಮಗೆ ಅಲ್ಲಿ ಒಂದು ಚಿಕ್ಕದಾಗಿ ಇದೇ ಪ್ರದೇಶ ಕೇವಲ 33 ಕಿಲೋಮೀಟರ್ ವಿಸ್ತೀರ್ಣವನ್ನು ಇಟ್ಕೊಂಡಿರುವಂತಹ ಈ ಪ್ರದೇಶ ಏನಿದೆಯಲ್ಲ, ಇಲ್ಲಿಂದಲೇ ಇಡೀ ವಿಶ್ವಕ್ಕೆ 20% ತೈಲವನ್ನು ಸರಬರಾಜು ಮಾಡುವಂತಹ ಪ್ರದೇಶ. ಈಗ ಇದೇ ಪ್ರದೇಶದ ಮೇಲೆ ಹತೋಟಿಯನ್ನು ಇಟ್ಕೊಳ್ಳುವಂತಹ ಕೆಲಸವನ್ನು ಈಗಾಗಲೇ ಇರಾನ್ ಮತ್ತು ಅಮೆರಿಕ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇತ್ತು. ನೀವು ಆ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕಡೆಗೆ ಇರಾನ್ ಇದೆ, ಮತ್ತೊಂದು ಕಡೆಗೆ ಇರಾಕ್ ಇದೆ. ಈ ಇರಾನ್ನಿಂದ ಹರ್ಮುಜ್ ಜಲಸಂಧಿಯ ಮೂಲಕವಾಗಿ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಭಾರತದ ಜೊತೆಗೆ ಬಹಳಷ್ಟು ದೇಶಗಳಿಗೆ ಇನ್ಕ್ಲೂಡಿಂಗ್ ಚೀನಾ ಎಲ್ಲ ದೇಶಗಳಿಗೂ ಸಹ ಇಡೀ ವಿಶ್ವದ 20% ತೈಲವನ್ನು ಇದೇ ಹರ್ಮುಜ್ ಜಲಸಂಧಿಯ ಮೂಲಕವಾಗಿ ಸಪ್ಲೈ ಆಗುತ್ತೆ. ಅದರ ಜೊತೆಗೆ ಕೇವಲ ತೈಲದ ವಿಚಾರದಲ್ಲಿ ಮಾತ್ರ ಅಲ್ಲ, ಅದರ ಜೊತೆಗೆ ಟ್ರೇಡ್, ಬಹಳಷ್ಟು ದೇಶಗಳ ಮೂಲಕವಾಗಿ ಏನು ಹಡಗಿನಲ್ಲಿ ಈ ಕಂಟೈನರ್ಗಳ ಮೂಲಕವಾಗಿ ಬಹಳಷ್ಟು ವಸ್ತುಗಳು ಸರಬರಾಜಾಗುತ್ತೆ ನಾನಾ ದೇಶಗಳಿಗೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಇಂಡಿಯಾ ಸಹ ಅಷ್ಟೇ. ಇಂಡಿಯಾದಿಂದ ಬಹಳಷ್ಟು ಎಕ್ಸ್ಪೋರ್ಟ್ ಆಗುವಂತಹ ಏನು ಐಟಮ್ಸ್ಗಳಿದ್ದಾವೆ ಆ ಎಲ್ಲ ಎಕ್ಸ್ಪೋರ್ಟ್ಗಳಾಗುವುದು ಇದೇ ಹರ್ಮುಜ್ ಜಲಸಂಧಿಯ ಮೂಲಕವಾಗಿ. ಅದನ್ನು ತಡೆಯುವಂತಹ ಕೆಲಸವನ್ನು ಮಾಡಲಾಗಿತ್ತು. ಯಾರೆಲ್ಲ ಈ ಹರ್ಮುಜ್ ಜಲಸಂಧಿಯ ಮೂಲಕವಾಗಿ ಬರ್ತಾರೆ, ನಾವು ಯಾವುದೇ ಕಾರಣಕ್ಕೂ ಅವರ ಹಡಗುಗಳನ್ನು ಹೋಗೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಸಂದೇಶವನ್ನು ಇರಾನ್ ಕೊಟ್ಟಿತ್ತು. ಈಗ ಸ್ವತಃ ಇರಾನ್ನ IRGC ಮಾಹಿತಿಯನ್ನು ಕೊಟ್ಟಿದೆ. ಅದರ ಜೊತೆಗೆ ಅಮೆರಿಕ ವಿನಾಯಿತಿಯನ್ನು ಕೊಟ್ಟಿದೆ ಭಾರತಕ್ಕೆ, 30 ದಿವಸಗಳ ವಿನಾಯಿತಿ. ಕಾರಣ ಏನು ಅಂದರೆ ಈಗಾಗಲೇ ರಷ್ಯಾದಿಂದ ನೀವು ಯಾವುದೇ ಕಾರಣಕ್ಕೂ ತೈಲವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿತ್ತು. ಅದರ ಜೊತೆಗೆ ರಷ್ಯಾದಿಂದ ತೈಲ ಪ್ರಮಾಣವನ್ನು, ಖರೀದಿಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಹೇಳಿತ್ತು. ಭಾರತ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಯವರೆಗೆ ಇರಲಿಲ್ಲ, ಆದರೆ ಕಳೆದ 1.5-2 ತಿಂಗಳಿನಿಂದ ಸ್ವಲ್ಪ ಮಟ್ಟಿಗೆ ತೈಲವನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಿ ಕಡಿಮೆ ಮಾಡಿತ್ತು. ಈಗ ಯಾವಾಗ ಈ ಯುದ್ಧದ ಕಾರ್ಮೋಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ, ಮತ್ತೆ ತೈಲದ ವಿಚಾರದಲ್ಲಿ ಬೇಡಿಕೆ ಮತ್ತೆ ಪ್ರೈಸ್ ಈ ಎರಡೂ ಸಹ ದೊಡ್ಡ ಮಟ್ಟದಲ್ಲಿ ವೇರಿ ಆಗ್ತಾ ಇದೆ. ಕೇವಲ ಇದರ ಪರಿಣಾಮ ಭಾರತ ಒಂದರ ಮೇಲೆ ಬೀಳ್ತಾ ಇಲ್ಲ, ಇಡೀ ವಿಶ್ವದ ಎಲ್ಲ ದೇಶಗಳ ಮೇಲೂ ಸಹ ತೈಲ ಬೆಲೆಯ ಪರಿಣಾಮಗಳು ಬೀಳ್ತಾ ಇದೆ. ಇಲ್ಲಿಯವರೆಗೆ 18% ತೈಲ ಬೆಲೆ ಏರಿಕೆ ಆಗಿದೆ. ಇದು ಮುಂದಿನ ದಿನಗಳಲ್ಲಿ 20ಕ್ಕಿಂತ ಹೆಚ್ಚು % ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈ ಯುದ್ಧದ ಕಾರ್ಮೋಡ ಇದೇ ರೀತಿಯಾಗಿ ಮುಂದುವರೆದರೆ ಎನ್ನುವಂತಹ ಚರ್ಚೆಗಳಿದ್ದಾವೆ. ಈಗಾಗಲೇ ಕೇವಲ ಇದು ಭಾರತ ಮತ್ತು ಏಷ್ಯಾ ದೇಶಗಳ ವಿಚಾರಗಳಾದ್ರೆ ಸ್ವತಃ ಅಮೆರಿಕದಲ್ಲೂ ಸಹ 5% ತೈಲ ಬೆಲೆ ಏರಿಕೆ ಆಗಿದೆ. ಇದರಿಂದ ಅಲ್ಲಿರುವಂತಹ ಕಾಂಗ್ರೆಸ್ನ ಸೆನೆಟ್ಗಳೇನಿದ್ದಾರೆ ಅವರು ಅದನ್ನು ವಿರೋಧ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ತೈಲದ ಪರಿಣಾಮವಾಗಿ ಡೈರೆಕ್ಟ್ ಆಗಿ ಒಂದು ಎಫೆಕ್ಟ್ಗಳಾದ್ರೆ ಇಂಡೈರೆಕ್ಟ್ ಆಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ದೇಶಗಳಿಗೆ ಪರಿಣಾಮಗಳು ಬೀರ್ತಾ ಇದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.